WHO ಪ್ರಕಾರ ಭಾರತವು ವಿಶ್ವದ ಅತ್ಯಂತ ಖಿನ್ನತೆಗೆ ಒಳಗಾದ ದೇಶವಾಗಿದೆ. ಭಾರತದಲ್ಲಿ ಪ್ರತಿ ಕುಟುಂಬದಲ್ಲಿ ಒಬ್ಬರು ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಮತ್ತು ಈ ಖಿನ್ನತೆಯಿಂದಾಗಿ ಪ್ರತಿ 40 ಸೆಕೆಂಡಿಗೆ ಒಂದು ಆತ್ಮಹತ್ಯೆ ಸಾವು ವರದಿಯಾಗಿದೆ. ವಿದ್ಯಾರ್ಥಿಯ ಮಾನಸಿಕ ಆರೋಗ್ಯ ಮುಂದಿನ ಬಿಕ್ಕಟ್ಟನ್ನು ತೋರಿಸಲು ಈ ಡೇಟಾ ಸಾಕು. ಸಾಮಾಜಿಕ ಬೇರ್ಪಡುವಿಕೆ, ಒಂಟಿತನ, ಆತಂಕ ಮತ್ತು ಭವಿಷ್ಯದ ಒತ್ತಡವನ್ನು ಉಂಟುಮಾಡಬಹುದು. ಹದಿಹರೆಯದವರಲ್ಲಿ ಒತ್ತಡವು ತುಂಬಾ ಕೆಟ್ಟದಾಗಿದೆ. ಅದು ಅವರ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಪೋಷಕರು ಮತ್ತು ಶಿಕ್ಷಕರು ಅದರ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ಮಕ್ಕಳು ಅದರ ಬಗ್ಗೆ ಹೇಳುವುದಿಲ್ಲ. ಪೋಷಕರು ಮಕ್ಕಳು ಕಡಿಮೆ ಅಂಕವನ್ನು ತೆಗೆದುಕೊಂಡಾಗ ಅವರು ಮಗುವಿಗೆ ಎಷ್ಟು ಕಪಾಳಮೋಕ್ಷ ಮಾಡುತ್ತಾರೆ ಎಂಬುದು ತಿಳಿದಿದೆ. ಅವನು ಯಾಕೆ ಹೀಗೆ ಎಂದು ಯಾರೂ ತಿಳಿದುಕೊಳ್ಳಲು ಬಯಸುವುದಿಲ್ಲ. ಕ್ಯಾನ್ಸರ್ ಇದೆ ಎಂದಾದರೆ ಕೂಗಿ ಎಲ್ಲರಿಗೂ ಹೇಳುವುದು ಯಾಕೆ? ಏಕೆಂದರೆ ಇದು ರೋಗ, ಇದು ಸಹಜ. ಆದರೆ ಮಗು ಖಿನ್ನತೆಗೆ ಒಳಗಾಗಿದ್ದರೆ ಎಲ್ಲರೂ ಮೌನವಾಗಿರಬೇಕು. ನಿಮ್ಮ ಮಗು ಖಿನ್ನತೆ, ಆತಂಕ, ಪ್ಯಾನಿಕ್ ಅಟ್ಯಾಕ್, ಒಸಿಡಿ ಮತ್ತು ಮಾದಕ ವ್ಯಸನದಿಂದ ಬಳಲುತ್ತಿರುವುದನ್ನು ನೀವು ನೋಡುತ್ತೀರಾ? ಇಲ್ಲ, ಯಾರೂ ನೋಡುವುದಿಲ್ಲ. ಅದಕ್ಕಾಗಿಯೇ ಹದಿಹರೆಯದವರು ಮಾನಸಿಕ ಆರೋಗ್ಯವು ಪ್ರತಿ ಶಾಲೆಯಲ್ಲಿ ಒಂದು ವಿಷಯವಾಗಿರಬೇಕು ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಮಕ್ಕಳನ್ನು ಅವರ ಬೆಳವಣಿಗೆಯ ಉತ್ತುಂಗದಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಾಧ್ಯಾಪಕರು ಇರಬೇಕು. ಪಾಲಕರು ತಮ್ಮ ಮಕ್ಕಳ ಮಾನಸಿಕ ಆರೋಗ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಈ ಯುವಕರು ನಮ್ಮ ಭವಿಷ್ಯ. ಆದ್ದರಿಂದ ಈ ರೀಲ್ ಅನ್ನು ಪ್ರತಿಯೊಬ್ಬ ಪೋಷಕರು ಮತ್ತು ಶಿಕ್ಷಕರೊಂದಿಗೆ ಶೇರ್ ಮಾಡಿ.